ಸಿಗ್ತಿಲ್ವಲ್ಲ, ಎಲ್ಲಿಟ್ಟಿರ್ಬೋದು? ರೂಮಲ್ಲಿ ಏನಾದರೂ ಸೀಕ್ರೆಟ್ ಜಾಗ ಮಾಡಿರ್ಬೋದಾ? ಏನಪ್ಪ ಅದು ಗಿಫ್ಟು? ಇಷ್ಟು ಹುಡುಕಿದ್ರೂ ಸಿಗ್ತಿಲ್ಲ. ಅತ್ತೆ ಹೇಳೋದು ನೋಡಿದ್ರೆ ಏನೋ ಸ್ಪೆಷಲ್ಗೇ ಇರಬೇಕು. ಅರ್ಜುನ್ ಇಷ್ಟು ಸೇಫಾಗಿ ಇಟ್ಟಿದ್ದಾನೆ ಅಂದರೆ ಮೋಸ್ಟ್ ಇಂಪಾರ್ಟೆಂಟೇ ಇರುತ್ತೆ. ಯಾವುದಕ್ಕೋ ಅತ್ತೆ ಇನ್ನೊಂದ್ಸರಿ ಕೇಳೋದು ವಾಸಿ. ಅತ್ತೆ ಅತ್ತೆ, ಅರ್ಜುನ್ ರೂಮೆಲ್ಲ ಹುಡುಕ್ದೆ ಏನೂ ಸಿಗ್ಲಿಲ್ಲ. ಮೋಸ್ಟ್ಲಿ ನಿಮಗೂ ಗೊತ್ತಿಲ್ಲ ಅನ್ಸುತ್ತೆ, ಮರ್ತೋದ್ರಾ? ಹ್ಞೂ, ಮೋಸ್ಟ್ಲಿ ಮರ್ತೋಗಿದ್ದೀನಿ ಅನ್ಸುತ್ತೆ. ಅರ್ಜುನ್ ಸಾಮಾನ್ಯವಾಗಿ ಅವನಿಗೆ ಸಂಬಂಧಪಟ್ಟ ವಸ್ತುಗಳನ್ನೆಲ್ಲ ರೂಮಲ್ಲಿ ಇಟ್ಕೋತಾನೆ, ಇಲ್ಲಾಂದ್ರೆ ಸ್ಟಡಿ ರೂಮಲ್ಲಿ ಇಟ್ಕೋತಾನೆ ಕಣೆ. ಓಕೆ, ನಾನು ಸ್ಟಡಿ ರೂಮಲ್ಲೂ ನೋಡ್ತೀನಿ. ಸರಿ. ಏನಿದು, ರೂಮೆಲ್ಲ ಡಿಸ್ಟರ್ಬ್ ಆಗಿದೆಯಲ್ಲ? ಮೇಲೇನಾದರೂ ಇಟ್ಟಿರ್ಬೋದಾ? ಚೆಕ್ ಮಾಡೋಣ. ಕಬೋರ್ಡ್ ಎಲ್ಲ ಓಪನ್ ಆಗಿದೆಯಲ್ಲ, ಯಾರು ಬಂದಿದ್ರು? ಅಮ್ಮ ಅಮ್ಮ, ಅಮ್ಮ, ನನ್ನ ರೂಮು ವಾರ್ಡ್ರೂಮ್ ಎಲ್ಲ ಡಿಸ್ಟರ್ಬ್ ಆಗಿದೆ. ಯಾರು ಬಂದಿದ್ರು ನನ್ನ ರೂಮ್ಗೆ? ಓ ಅದಾ, ಮಯೂರಿ ಏನು ಹುಡುಕ್ತಾ ಇದ್ಲು ಕಣೋ ನಿನ್ ರೂಮಲ್ಲಿ. ಸಿಗ್ಲಿಲ್ಲ ಅನ್ಬಿಟ್ಟು ಈಗ ಸ್ಟಡಿ ರೂಮಲ್ಲಿ ಹುಡುಕ್ತಾ ಇದ್ದಾಳೆ. ಸ್ಟಡಿ ರೂಮ್ಗಾ? ದೇವ್ರೆ, ಸ್ಟಡಿ ರೂಮಲ್ಲಿ ಆ ಹಾವಿನ ದೇಹ ಇಟ್ಟಿದ್ದೀನಿ. ದೇವ್ರೆ, ನಮಗೆ ಯಾವುದೇ ರೀತಿ ತೊಂದರೆ ಆಗದಿರೋ ಹಾಗೆ ನೋಡ್ಕೋಬೇಕಪ್ಪ. ರಾಜಿ, ಬಾಬಾ ಹೇಳಿದಾಗೆ ಹಳದಿ ಬಟ್ಟೆ ಕಟ್ಟಿರೋ ಊದಿನ ಕಡ್ಡಿ ಹಚ್ಚಿದ್ದೀನಿ. ಸರಿ ತಗೊಳ್ಳಿ, ಈ ಕೆಂಪು ಬಟ್ಟೆ ಸುತ್ತಿರೋ ಊದಿನ ಕಡ್ಡಿನ ಅಮೃತನ ರೂಮ್ ಮುಂದೆ ಹಚ್ಚಿ. ಇದ್ರ ಹೊಗೆ ಕುಡಿದು ನಾಳೆ ಬೆಳಗ್ಗೆ ಅಷ್ಟೊತ್ತಿಗೆ ಈ ಮನೆಯಿಂದ ತೊಲಗ್ಬಿಡ್ಬೇಕು. ಹೌದಾ? ಈಗಲೇ ಹೋಗ್ತೀನಿ. ರೀ 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 ಜೋಪಾನ. ಆಮೇಲೆ ಇದ್ರ ಹೊಗೆನ ನೀವು ಕುಡಿದು ನೀವು ತೊಲಗ್ತೀರಾ ಅಷ್ಟೇ. ಏನು ರಾಜಿ ಇದು, ನನಗೆ ಅಷ್ಟು ಬುದ್ಧಿ ಇಲ್ವಾ? ನೀನು ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರು, ಏನು ಮಾಡ್ತೀನಿ ಅಂತ. ಅರೆ, ಇವಳು ಇಲ್ಲೇ ಇದ್ದಾಳಲ್ಲ. ಎಲ್ಲಿದ್ರೆ ಏನಂತೆ, ಈ ಊದ್ಬತ್ತಿ ಹೊಗೆ ಕುಡಿದ್ರೆ ಸಾಕು. ಅಯ್ಯೋ, ಫ್ಯಾನು ಇದೆ ಇಲ್ಲಿ. ನನ್ನ ಕೆಲಸ ಅರ್ಧ ಸುಲಭ ಆಯಿತು.
ಅವಳು ರೂಮಲ್ಲಿ ಇರಲಿಲ್ಲ, ಇಲ್ಲೇ ದೇವ್ರ ಮುಂದೆ ಕೂತಿದ್ಲು. ದೇವ್ರಿಗೆ ಪ್ರಾರ್ಥನೆ ಮಾಡ್ತಿದ್ದಾಳೆ. ಈಗ ಆ ದೇವರು ಅವಳನ್ನ ಕಾಪಾಡೋಕ್ಕಾಗಲ್ಲ. ಅಯ್ಯೋ ಹೋಗ್ಲಿ ಬಿಡಿ, ಒಟ್ಟಿನಲ್ಲಿ ಅವಳು ಈ ಮನೆ ಬಿಟ್ಟು ತೊಲಗಿದ್ರೆ ಸಾಕು. ಆಗುತ್ತೆ. ರೀ, ಇಷ್ಟೊತ್ತಿಗೆ ಆ ಹೊಗೆ ಅವಳ ಮೂಗಿಗೆ ತಾಗಿರುತ್ತಾ? ಖಂಡಿತ. ಫ್ಯಾನ್ ಬೇರೆ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹೊತ್ತರಲ್ಲಿ ಅದ್ರ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ. ನೋಡ್ತಾ ಇರು, ಆ ಅಮೃತ ಈ ಮನೆಯಿಂದ ಹುಚ್ಚಿ ಥರ ಓಡೋಗ್ತಾಳೆ. ರೀ, ನಾನು ಹೋಗಿ ನೋಡ್ಲಾ? ಇನ್ನು ಸ್ವಲ್ಪ ಹೊತ್ತಿರು, ಗೊತ್ತಾಗುತ್ತೆ. ನಮ್ಮ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಲ್ಲ, ನಾನು ನೋಡ್ತೀನಪ್ಪ. ಸರಿ. ಇನ್ನೊಂದು ಕ್ಷಣನೂ ನಾನು ಈ ಮನೇಲಿ ಇರಲ್ಲ. ಇವತ್ತೇ ಈಗಲೇ ಮನೆ ಬಿಟ್ಟು ಹೋಗ್ತೀನಿ. ಯಾಕೆ ರಾಜಿ ಮನೆ ಬಿಟ್ಟು ಹೋಗೋ ಮಾತಾಡ್ತೀನಿ? ನಾನೊಬ್ಳು ಮನೆ ಹಾಳಿ. ನಾನು ಈ ಮನೇಲಿದ್ರೆ ಎಲ್ಲ ಜೀವನನ ಹಾಳು ಮಾಡ್ಬಿಡ್ತೀನಿ. ನಾನು ಈಗಲೇ ಹೋಗ್ತೀನಿ. ರಾಜಿ ಸುಮ್ಮನೆ ನಿಂತ್ಕೊಳ್ಳಿ. ಯಾಕೆ ಹೀಗೆ ಆಡ್ತಿದ್ಯಾ? ಈ ಮನೆ ನಂದನವನ. ಇಂಥ ಮನೇಲಿ ನನ್ನಂತ ಕೋಪೆ ಇರಬಾರ್ದು. ನನ್ನಂತವಳಿದ್ರೆ ಈ ಮನೆ ಸ್ಮಶಾನ ಆಗುತ್ತೆ. ರಾಜಿ ಸ್ವಲ್ಪ ಸುಮ್ಮನಿರಮ್ಮ. ನಾನು ಹೋಗ್ತೀನಿ. ಅಯ್ಯೋ, ಇವಳು ಯಾಕೆ ಹೀಗೆ ಆಡ್ತಿದ್ದಾಳೆ? ಆಕ್ಚುಲಿ ಅಮೃತ ತಾನೇ ಹೀಗಾಗಬೇಕಾಗಿತ್ತು. ಅಯ್ಯೋ, ಹಾರೋಗ್ಬಿಟ್ಟಿದೆಯಲ್ಲ. ರಾಜಿ ದಯವಿಟ್ಟು ಏನು ಮಾತಾಡ್ಬೇಡಮ್ಮ, ಸ್ವಲ್ಪ ಸುಮ್ಮನಿರು. ನೀವ್ ಯಾರೇ ನಂಗೆ ಹೇಳೋದಕ್ಕೆ? ಮಾತಾಡ್ಬೇಡ ಅಂತ ನಾನು ಮಾತಾಡ್ತೀನಿ. ನಾನು ಇರೋ ಸತ್ಯನೇ ಹೇಳ್ತಾ ಇರೋದು. ನಾನು ಈ ಮನೇಲಿ ಇರಲ್ಲ. ಈ ಮನೇಲಿ ಇರಬಾರ್ದು. ನಾನು ಸುಳ್ಳಿ, ನಾನು ಮೋಸಗಾರಿ. ತಮ್ಮಯ್ಯ ಅಂತೀನಿ, ಸ್ವಲ್ಪ ಸುಮ್ಮನಿರು. ನೀವ್ ಯಾರೇ ನಂಗೆ ಹೇಳೋದಕ್ಕೆ? ಬನ್ನಿ, ನಡೀರಿ, ಈ ಮನೆ ಬಿಟ್ಟು ಹೋಗೋಣ. ನೀನು ಇರಮ್ಮ, ಇಲ್ಲಿ ಬರ್ತೀನಿ ನಾನು. ಇರಿ. ಗಂಡ ಮನೆ ಹಾಳ ನನ್ನ ಜೊತೆ ಬರದೇ ಇರೋ ಚಿಂತೆ ಇಲ್ಲ. ನನ್ನಂತ ಮನೆ ಹಾಳಿ ಈ ಮನೇಲಿ ಇರ್ಬಾರ್ದು. ನಾನು ಹೋಗ್ತೀನಿ. ರಾಜೇಶ್ವರಿ, ಏನಾಯ್ತು? ಯಾಕೆ ಏನೇನೋ ಮಾತಾಡ್ತಿದ್ಯಾ? ಅಕ್ಕ, ನಿಮ್ಗೆ ಗೊತ್ತಿಲ್ಲ, ನಾನು ಈ ಮನೇಲಿ ಇರಬಾರ್ದು. ನಾನು ಪಾಪಿ, ನೀವು ಪುಣ್ಯವಂತರು. ನೀವೆಲ್ಲ ಪುಣ್ಯವಂತರು. ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ದೇವ್ರೆ, ಈಗಲಾದರೂ ಅಮೃತ ಅವರೇ ಬಂದು ಫೋನ್ನ ರಿಸೀವ್ ಮಾಡೋ ಹಾಗೆ ಮಾಡಪ್ಪ. ಏನಾದರೂ ಗೊತ್ತಾಯ್ತಾ ನಾಗಮಣಿ ಎಲ್ಲಿದೆ ಅಂತ? 50 ಕಿಲೋಮೀಟ್ರಾ, 100 ಕಿಲೋಮೀಟ್ರಾ ಅಥವಾ 1000 ಕಿಲೋಮೀಟ್ರಾ? ನಮ್ಮಿಂದ ಸ್ವಲ್ಪನೇ ದೂರದಲ್ಲಿದೆ.